ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇತ್ ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನೋ ಕನ್ಯಾಪ್ರವಾಹವತ ಯದ್ದಿತಂ ತೋ ಭಕ್ತಾನಾಂ ಅಸ್ಮಾಕಂ ಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ಕಾಯುಧ ಪ್ರಭಾ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಬ್ರಹ್ಮ ಅಂತ ಗುರು ಸಾಕ್ಷಾತ್ ಇಷ್ಟಂ ದೈವಂ ಶ್ರೀಪತೆ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಯತಿ ಸೇವೆ ತಂ ಜಯೋಗೇಂದ್ರಂ ಕಾಮಬಾಣಚ್ಛಿದಂ ಸದಾ ಶ್ರೀ ಸತ್ಯನಿಧಿ ತೀರ್ಥ ಗುರುಭ್ಯೋ ನಮಃ. ಆ, ಇವತ್ತು ಇನ್ನೊಬ್ಬರ ಆರಾಧನೆ ಇದೆ ಅಲ್ಲ, ಶ್ರೀ ಸತ್ಯನಿಧಿ ತೀರ್ಥರು, ಸತ್ಯನಾಥ ತೀರ್ಥರು. ಸತ್ಯನಾಥ ಗುರುಪಾತೋ ಯೋಧಿ ರೋಣವಚಂದ್ರಿಕಾಂ ನವಾಮೃತ ಕದಾತೀರ್ಥ ತಾಂಡವಾನಿ ವ್ಯಚಿ ಕ್ಲೃಪತ್ ಶಾಸ್ತ್ರೇಷು ಪಾರದರ್ಶಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣ ಧರ್ಮಮಾರ್ಗೇ ಪ್ರೇರಯಂತು ಭವಂತು ಸರ್ವ ಏವ ಹಿ. ಜಲಜ್ಯೇಷ್ಠನಿಭಾಕಾರಂ ಜಗದೀಶ ಪದಾಶ್ರಯಾನ್ ಜಗತಿ ತಲವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಆ ನಿನ್ನಿನ ಒಂದು ಇದರಲ್ಲಿ ನಾವು ಬಾಲಕನಕಲ ಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಇದನ್ನ ನೋಡಿದ್ವಿ. ಯಾವ ಥರ ಭಗವಂತ ತನ್ನವರಲ್ಲಿ ಯಾರೇ ಅವಹೇಳನ ಮಾಡಿದ್ರೆ ಅದನ್ನ ತಾಳಲ್ಲ ಅಂತ ಅಂಬೋದು. ಅದಕ್ಕೆ ವಿದುರನ ಮನೆಗೆ ಹೋದ, ದುರ್ಯೋಧನನ ಮನೆಗೆ ಹೋಗ್ಲಿಲ್ಲ ಅಂತ. ಆದ್ಮೇಲೆ ನಾವು ಯಾವಾಗ ಯಾರಿಂದ ನಾವು ಉಪಕಾರ ಸ್ವೀಕಾರ ಮಾಡ್ತೀವೋ ಅದನ್ನ ನಾವು ನೆನ್ಪಿಟ್ಕೋಬೇಕು. ಅದಕ್ಕೆ ಭಗವಂತ ಕೆಟ್ಟವರ್ಲಿಂದ ದುರ್ಜನರಿಂದ ಅದನ್ನ ಸ್ವೀಕಾರ ಮಾಡೋದಿಲ್ಲ ಅಂತ ಹಿಂದಿನ ಪದ್ಯದಲ್ಲಿ ಹೇಳಿದೆ. ನಿತ್ಯಾನಂದಮಯ ದುರ್ಜನರ ಸೇವೆಯನ್ನೊಲ್ಲ. ಅದಕ್ಕೆ ದುರ್ಯೋಧನನ ಮನೆ ಸೇವೆ ಆತ ಕಣ್ಣು ಹಾಕಿನೂ ನೋಡ್ಲಿಲ್ಲ ಅಂತ ಹೇಳಿ. ಅದಕ್ಕೆ ನಾವು ಆ ಭಗವಂತನ ಥರ ಯಾರ ಮನೆಯಲ್ಲಿ ನಾವು ಊಟ ಮಾಡ್ತೀವಿ ಏನು ಎಂಬುದು ಇಲ್ಲಿ ತಿಳಿಬೇಕು. ಆಮೇಲೆ ಇನ್ನೊಂದು ಜಯತೀರ್ಥರು ಹೇಳಿದ್ದಂಗ ಇಲ್ಲಿ ನಿಧಿ ನಿಧಿ ಅಂತಂದ್ರೆ ನಾರಾಯಣ ಅಂಬುವಂತ ನಿಧಿ. ಈ ನಿಧಿಯನ್ನ ನಿಧಿ ಇದೆ, ನಾರಾಯಣ ಅಂಬೋದು ನಿಧಿ ಇದೆ ಅಂತ ಹೇಳ್ಕೊಟ್ಟಿರೋದು ನಮಗೆ ಮಧ್ವಾಚಾರ್ಯರು. ಆದ್ರೆ ಆ ನಿಧಿ ಹೆಂಗ ನಾವು ಇದು ಮಾಡ್ಬೇಕು, ಅದು ಎಲ್ಲಿದೆ ಅಂತ ತೋರಿಸಿರೋದು ನಮಗ ಟೀಕಾರಾಯರು ಅಂತ ಹೇಳಿ ನ್ಯಾಯಸುಧದಲ್ಲಿ ಇದು ಹೇಳ್ತಾರೆ. ಅದೇ ತರ ನಮಗಿಲ್ಲಿ ಇದು ಒಂದು ಸಣ್ಣ ನ್ಯಾಯಸುಧ ತರ ಜಗನ್ನಾಥ ದಾಸರು ನಮಗೆ ಹರಿಕಥಾಂಸಾರದಲ್ಲಿ ಹೇಳ್ಕೊಟ್ಟಿದ್ದಾರೆ. ಅದು ನಿನ್ನೆ ಆಯ್ತು. ಇವತ್ತಿನ ಪದ್ಯ ಸ್ಮರಣೆ ಮಾಡೋದ್ರಲ್ಲಿಂದ ನಮಗೆ ಯಾವ ಥರ ಒಂದು ಬೆನಿಫಿಟ್ ಇದೆ, ದೇವರ ಸ್ಮರಿಸಿದ್ದಕ್ಕೆ ಸಿಗುವ ಲಾಭ ಏನು ಎಂಬುದು ಈ ಪದ್ಯದಲ್ಲಿ ಹೇಳ್ತಾರೆ. ಸ್ಮರಿಸುವವರ ಪರಾಧಗಳತ ಸ್ಮರಿಸ ಸಕಲೇಷ್ಟ ಪ್ರದಾಯಕ ಮರಳಿತನಗರ್ಪಿಸಲು ಕೊಟ್ಟುದನಂತ ಮಡಿ ಮಾಡಿ ಪರಿಪರಿಯಲೆಂದುಣಿಸಿ ಸುಖ ಸಾಗರದಿ ಲೋಲಾಡಿಸುವ ಮಂಗಳ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ. ಸ್ಮರಿಸುವವರ ಅಪರಾಧ, ಸ್ಮರಣೆ ಮಾಡ್ಬೇಕು ಭಗವಂತಂದು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸ್ಮರಣೆ ಮಾಡ್ಬೇಕು ಅಂತಂದ್ರೆ ನಮಗೆ ಮೊದ್ಲೇ ಭಗವಂತನ ಬಗ್ಗೆ ಗೊತ್ತಿರ್ಬೇಕು. ನಮ್ ತಲೆಯಲ್ಲಿ ಆ ಭಗವಂತನ ಗುಣಗಳು ಇದ್ರೇನೆ ಅದನ್ನ ನಾವು ಸ್ಮರಣೆ ಮಾಡ್ಲಿಕ್ಕಾಗತ್ತ. ಸೊ ಆ ಭಗವಂತನ ಬಗ್ಗೆ ತಿಳ್ಕೊಂಡಿರೋ ಜ್ಞಾನಪೂರ್ವಕವಾಗಿ ಇರುವಂತ ನಾವು ಸ್ಮರಿಸಿದರೆ ಭಗವಂತನಿಗೆ ನಮ್ಮ ಅಪರಾಧಗಳೆಲ್ಲ ಭಗವಂತ ಕಳೀತಾನೆ ಅಂತ ಹೇಳ್ತಾ ಇದ್ದಾರೆ. ನಾವು ಇದು ಇಷ್ಟಕ್ ಮುಂಚೆ ಕೂಡ ಒಂದ್ಸರಿ ನೋಡಿವಿ, ಪಾಪ ಪುಣ್ಯ ಅಂತ ಹೇಳಿ. ಪಾಪ ನಾ ಮಾಡ್ತಾ ಇದ್ದೀನಿ, ಪುಣ್ಯ ಭಗವಂತ ಮಾಡ್ತಾ ಇದ್ದಾನೆ ಅಂತ ಅಂಬೋರು ಅಧಮ ಭಕ್ತರು ಅಂತ ಹೇಳ್ತಾರೆ ಕೃಷ್ಣ. ಪಾಪನೂ ಭಗವಂತನೇ ಮಾಡಿಸ್ತಾ ಇದ್ದಾರೆ, ಪುಣ್ಯನೂ ಭಗವಂತನೇ ಮಾಡಿಸ್ತಾ, ಎರಡೂನು ಭಗವಂತನೇ ನಿಯಾಮಕ ಕರ್ತೃ ಅಂತ ಹೇಳಿ ನಾವು ತಿಳಿದ್ರೆ ಅದು ನಮಗೆ ಪಾಪವನ್ನು ತೆಗೆದು ಪುಣ್ಯವನ್ನು ಕೊಡ್ತಾನೆ. ಅದೇ ಥರ ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ, ಸ್ಮರಣೆ ಮಾಡ್ಲಾರ್ದಂಗ ಸಕಲೇಷ್ಟ ಪ್ರದಾಯಕ. ಇದು ಹೇಗೆ ನಾವು ತಗೋಬೇಕು ಅಂತಂದ್ರೆ, ನಾವು ಎಲ್ಲ ಒಳ್ಳೆ ಕೆಲಸ ಮಾಡಿರ್ತೀವಿ, ಆದ್ರೆ ಅದರಲ್ಲಿ ಒಂದು ಯಾವುದೋ ಒಂದು ಅಪರಾಧ ಆಗಿರತ್ತ, ನಮ್ಮ ಪ್ರಾರಬ್ಧಾನುಸಾರವೋ ಏನೋ ಒಂದು. ಅಂಥವ್ರಿಗೆ
ಸಜ್ಜನರು ಅಂತ ಕರಿಬೇಕು ಅಂತ ಭಗವದ್ಗೀತೆಯಲ್ಲಿ ನಿನ್ನೆ 9ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಅದರಲ್ಲಿ ಹೇಳ್ತಾನೆ ಭಗವಂತ, ಅಂಥವ್ರಿಗೂ ನಾನು ಉದ್ಧಾರ ಮಾಡ್ತೀನಿ ದುರಾಚಾರ ಇದ್ದವರಿಗೆ. ಯಾಕೆ ಅಂತಂದ್ರೆ ಅವ್ರು ಅಷ್ಟು ಸದ್ಗುಣ ಭರಿತರು. ಅವರಿಂದ ಏನೋ ಒಂದು ಸಣ್ಣ ಪುಟ್ಟು ತಪ್ಪು ಆದ್ರೆ ಅದನ್ನ ಭಗವಂತ ಕ್ಷಮೆ ಮಾಡ್ತಾನೆ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಅಪರಾಧ ಮಾಡಿದ್ದಾಗನೂ ನಮ್ಗೆ ಆ ಪಶ್ಚಾತ್ತಾಪ ಎಂಬುವಂಥ ಸ್ಮರಣೆ ಇದ್ದು ಭಗವಂತನಿಗೆ ನಾವು ಸ್ಮರಿಸಿದರೆ ಅವಾಗ ಅಪರಾಧಗಳು ತಾ ಸ್ಮರಿಸ ಅಂತ ಹೇಳ್ತಾ ಇದ್ರೆ, ಸಕಲೇಷ್ಟ ಪ್ರದಾಯಕ ಮರಳಿ ತನಗರ್ಪಿಸಲು ಕೊಟ್ಟದನಂತ ಮಡಿ ಮಾಡಿ. ಸೊ ಸ್ಮರಣೆಗೆ ಒಂದು ಲಾಭ ಉಂಟು. ಏನು ಅಂತಂದ್ರೆ ನಾವು ಮಾಡಿರೋಂಥ ಪಾಪ ಭಗವಂತ ಕಳೀತಾನ. ಮತ್ತೆ ಅದನ್ನ ಸಮರ್ಪಣೆ ಮಾಡಿದ್ರೆ ಭಗವಂತನಿಗೆ ನಾವು ಮಾಡುವಂಥ ಒಂದು ಕಾರ್ಯ, ಒಳ್ಳೆ ಕಾರ್ಯಗಳು, ಇದನ್ನ ನನಗೆ ಬಂಧಕ ಆಗ್ಬಾರ್ದಪ್ಪ. ಒಂದು ಕಾರ್ಯ ನಾನು ತಪ್ಪು ಮಾಡಿದ್ದೀನಿ ಆಗ್ಲಿ, ಈ ಕಾರ್ಯದಿಂದ ಅದು ಕ್ವಾಂಟಿಫೈ ಆಗ್ಬಾರ್ದು. ಈಗ ನಾವು ಒಂದು ಕರ್ಮ ಮಾಡ್ತೀವಿ, ಒಂದು ದಿನದಲ್ಲಿ ಮಾಡುವಂಥ ಕರ್ಮಗಳು ನಮಗ ನೂರಾರು ಜನ್ಮಗಳು ಬರುವಂಥ ಒಂದು ಕರ್ಮ ಮಾಡ್ತೀವಂತ ನಾವು, ಒಂದೇ ದಿನದಲ್ಲಿ ಮಾಡುವಂಥ ಕರ್ಮ. ಅದಕ್ಕೆ ಅಷ್ಟು ಜ್ಞಾನಪೂರ್ವಕವಾಗಿ ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಾರ. ಸೊ ಆ ಕರ್ಮಗಳೆಲ್ಲ ಈಗ ಸಂಚಿತ, ಆಗಾಮಿ, ಪ್ರಾರಬ್ಧ ಅಂತ ಇರ್ತದ. ನಾವು ಸಂಚಿತವಾಗಿ ನಾವು ಅದನ್ನ ಕೂಡಿಟ್ಕೊಂಡಿರೋ ಕರ್ಮಗಳು, ಆಗಾಮಿ ಅಂದ್ರೆ ಈಗ ಮಾಡಿರೋ ಕರ್ಮಕ್ಕೆ ಮುಂದೆ ಬರುವಂತ ಕರ್ಮಗಳು, ಅವೆಲ್ಲ ನಮ್ ಹಿಂದ್ ಬರ್ತಾ ಇದ್ದಾವ. ಅವೆಲ್ಲ ಕಟ್ ಮಾಡ್ಬಿಡ್ತಾನಂತ ದೇವರು. ಅದು ಇಲ್ಲಿ ಹೇಳ್ತಾರೆ, ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ. ಸೊ ಅವಾಗ ಆ ಬಂಧಕ, ಆ ಒಂದು ಕರ್ಮ ಬಂಧಕ ಆಗ್ಲಾರ್ದಂಗ ಮಾಡ್ತಾನೆ ಭಗವಂತ. ಮರಳಿ ತನಗರ್ಪಿಸಲು, ಅದೇ ಕರ್ಮವನ್ನ ಭಗವಂತನಿಗೆ ಅರ್ಪಣೆ ಮಾಡಿದರೆ, ಅದನ್ನ ಕೊಟ್ರೆ ಅನಂತ ಮಡಿ ಮಾಡಿ ಪರಿಪರಿಯಲಿಂದು ಉಣಿಸಿ ಸುಖ ಸಾಗರದಿ ಲೋಲಾಡಿಸುವ. ಎಂಥ ಕರುಣಾಳು ಭಗವಂತ ಅಂತಂದ್ರೆ, ಅಪರಾಧ ಮಾಡಿದ ಮೇಲೆ ನಾವು ಒಂದು ಒಳ್ಳೆ ಕರ್ಮಗಳನ್ನು ಮಾಡಿ ಅದನ್ನ ಸಮರ್ಪಣೆ ಮಾಡಿದ್ದಾಗ ಭಕ್ತಿಯಿಂದ ಅದನ್ನ ಸ್ವೀಕಾರ ಮಾಡಿ ಅನಂತ ಪಟ್ಟು ಮಾಡಿ ಕೊಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲಿ ನಾವು ಬಹಳ ಭಕ್ತರ ಕಥೆಯನ್ನು ನಾವು ಸ್ಮರಣೆ ಮಾಡಬಹುದು. ಸುಧಾಮ ಒಂದು ಸಣ್ಣ ಅವಲಕ್ಕಿ, ಒಂದು ಹಿಡಿ ಅವಲಕ್ಕಿ ಕೊಟ್ಟ. ಆದ್ರೆ ಭಗವಂತ ಸಕಲೇಷ್ಟ ಪ್ರದಾಯಕ, ಎಷ್ಟು ಅನಂತ ಮಡಿ ಮಾಡಿ ಅದನ್ನ ಕೊಟ್ಟ. ಬರೇ ಅವಲಕ್ಕಿನೇ ಒಂದು ದಿನದ್ದು ಊಟ ಕೊಡ್ಬೋದಾಗಿತ್ತು. ನಾವು ಮನುಷ್ಯರು ಏನ್ ಮಾಡ್ತೀವಿ, ಒಬ್ರು ಸಹಾಯ ತಗೊಂಡಿವಿ ಅಂತಂದ್ರೆ ಅವ್ರಿಗೇನೋ ಸಹಾಯ ಕೊಡ್ಲಿಕ್ಕೆ ಅದ್ರದ್ದು ಈಕ್ವಲ್ ಆಗಿ ನಾವು ಕೊಡ್ಲಿಕ್ಕೆ ಹೋಗ್ತೀವಿ. ಆಗ್ಲಿ ಭಗವಂತ ಅನಂತ ಮಡಿ ಮಾಡಿ ಕೊಡ್ತಾನೆ ಅಂತ ಹೇಳ್ತಾರೆ. ಮರಳಿ ತನಗರ್ಪಿಸಲು ಕೊಟ್ಟದನಂತ ಮಡಿ ಮಾಡಿ, ಅದಲ್ದೆ ಅನಂತ ಮಡಿ ಮಾಡಿ ನಮಗ್ ಭೋಗವನ್ನು ಕೊಡು. ಇಹ ಪರ, ನಾವು ಈ ಲೋಕದಲ್ಲಿ ಇದ್ದೀವಂದ್ರೆ ಇಲ್ಲಿನ ಭೋಗ, ಪರಲೋಕದಲ್ಲಿ ನಮಗೆ ಸ್ವರ್ಗಾದಿ ಭೋಗಗಳು. ಅದಲ್ದೆ ಪರಿಪರಿಯಲಿಂದ ಉಣಿಸಿ ಸುಖ ಸಾಗರದಿ ಲೋಲಾಡಿಸುವ ಅಂತ ಹೇಳ್ತಾ ಇದ್ದಾರೆ ದಶಕ. ಲೋಲಾಡಿಸುವ ಮಂಗಳ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ. ಆ ಲೋಕಗಳಲ್ಲಿ ಇದ್ದು ನಮಗ್ ಕೊಡ್ಬೇಕಾಗಿರುವಂತ ಮೋಕ್ಷ, ಆ ಲೋಕಗಳನ್ನ ಕೊಟ್ಟು ಅದರಲ್ಲಿ ಲೋಲಾಡಿಸುವ, ಆನಂದ ಪಡಿಸ್ತಾನೆ. ಯಾವ ಥರ ನಮಗೆ ಒಂದು ಕ್ರಾಡಲ್ನಲ್ಲಿ ಕೂತಿದ್ದಾಗ ಅದನ್ನೆಷ್ಟು ಆನಂದ ಆಗತ್ತ, ಜೋಕಾಲಿಯಲ್ಲಿ ಕೂತಿದ್ದ, ಅದೇ ಥರ ನಮಗೆ ಸುಖ ಸಾಗರದಲ್ಲಿ ಲೋಲಾಡಿಸುತ್ತು. ಆಲ್ರೆಡಿ ಈ ಸಂಸಾರ ಅಂಬೋದು ಒಂದು ಅಟ್ಟ ಅಡವಿ ಅಂತ ಹೇಳ್ತಾರೆ, ಆಮೇಲೆ ಕಷ್ಟದ ಸಾಗರ ಅಂತ ಹೇಳ್ತಾರೆ, ನಮಗ್ ದೋಣಿ ಸಿಗ್ಲಾರ್ದಂಗಿರೋದು. ಅಂಥದ್ದು ಆ ಸಂಸಾರವನ್ನು ಸುಖಕರವಾಗಿ ಮಾಡ್ತಾನೆ ದೇವರು. ಇದರಲ್ಲಿ ಯಾವಾಗೆ ನಾವು ಪ್ರತಿಯೊಂದು ಕ್ಷಣ ಭಗವಂತನಿಗೆ ಸ್ಮರಿಸಿದರೆ, ಅದೇ ಇಲ್ಲಿ ಯಾದವಾರ್ಯರ ಕಥೆನೂ ಇಲ್ಲಿ ಬರ್ತಲ್ಲ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನನಗೆ ಸತತವಾಗಿ ಚಿಂತನೆ ಮಾಡ್ತಾರೋ, ಸ್ಮರಣೆ ಮಾಡ್ತಾರೋ, ಪ್ರತಿಯೊಂದರಲ್ಲಿ ಭಗವಂತನ ನೋಡ್ತಾರೋ, ಆದ್ಮೇಲೆ ಆತನ ಕಾರುಣ್ಯವನ್ನ ನಮಗ ಕೊಟ್ಟಿರೋಂಥ, ನಮಗೆ ಇವತ್ತು ಬಟ್ಟಿ ಕೊಟ್ಟಿದ್ದಾನೆ, ನಮಗ್ ಊಟ ಕೊಟ್ಟಿದ್ದಾನೆ, ಒಂದ್ ಇರ್ಲಿಕ್ಕೆ ಮನಿ, ಎಷ್ಟೋ ಜನಕ್ಕ ಈ ಮನಿನೂ ಇಲ್ಲ, ಅಂತ ಸಣ್ಣ ಸಣ್ಣ ಮಕ್ಕಳು ಹಸಿವೆಯಿಂದ ಬಳಲೋದ್ ನಾವು ಕಾಣ್ತೀವಿ ಹೊರಗಡೆ ಎಲ್ಲ. ಇಷ್ಟು ನಮಗ್ ಭಗವಂತ ಕರುಣಾಳು ಕೊಟ್ಟಿದ್ದಾನೆ. ನಮ್ಗಿರೋ ಅಂಥದ್ದು ನಾವು ಆ ಮಕ್ಕಳಿಗೆ ಕೊಟ್ಟು ಅವರಲ್ಲೇ ನಾವು ಆ ಭಗವಂತನ ಸ್ಮರಣೆ ಮಾಡಿದರೆ ಅಪರಾಧಗಳನ್ನು ತಾ ಸ್ಮರಿಸ. ನಾವು ಏನೋ ಚಿಕ್ಕ ಅಪರಾಧಗಳು ಮಾಡಿದ್ರೆ ಅದನ್ನ ಸ್ಮರಣೆ ಮಾಡ್ಲಾರ್ದ ಹಂಗ ನಮಗ ಸುಖ ಸಾಗರದಿ ಲೋಲಾಡಿಸುವ.
ಸೊ ಇದು ಪಾಂಡವರ ಕಥೆನೋ ನಾವು ನೋಡಿದ್ದಾಗ ಪಾಂಡವರು ವನವಾಸ ಹೋದ್ರು, ಆದ್ರೆ ವನವಾಸದಲ್ಲಿನೂ ಅವರು ಸುಖವಾಗಿ ಇದ್ರು, ಪರಮ ಸುಖವಾಗಿದ್ರು. ಯಾಕೆ? ಅವ್ರ ಹತ್ರ ಅಕ್ಷಯ ಪಾತ್ರೆ ಇತ್ತು, ಲಕ್ಷ ಲಕ್ಷ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡ್ತಿದ್ರು. ಪ್ರತಿಯೊಂದು ಅವರಿಗೆ ನಮಗ್ ಕಾಣ್ಸಂಗಿಲ್ಲ. ಸೊ ನಾವ್ ಅನ್ಕೋತೀವಿ ಇನ್ನೊಬ್ಬರ ಪರಿಸ್ಥಿತಿ ಕೆಟ್ಟದದ ಅಂತ ನಮಗ್ ಕಣ್ಣಿಗೆ ಕಾಣಿಸೋದಿಲ್ಲ ಅದು, ಆದ್ರೆ ಆ ಸುಖ ಭಗವಂತ ಅವ್ರಿಗೆ ಕೊಡ್ತಾನೆ. ಅದು ಹೇಳ್ತಾರೆ, ಸುಖ ಸಾಗರದಿ ಲೋಲಾಡಿಸುವ ಮಂಗಳ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ. ಎಷ್ಟೋ ಒಂದು ಸರಿ ನಾವು ಅನ್ಕೋತೀವಿ ಬಡವರು ಅವರಿಗೆ ಆನಂದನೇ ಇಲ್ಲ ಅಂತ ಹೇಳಿ. ಆದ್ರೆ ಆ ಬಡವರೇ ಬಹಳ ಆನಂದವಾಗಿರ್ತಾರೆ. ಸಣ್ಣ ಮನೆ ಇರ್ತದ, ಅದರಲ್ಲಿ ಎಷ್ಟು ಆನಂದವಾಗಿ ಪ್ರತಿಯೊಬ್ರು ಗಂಡ ಹೆಂಡತಿ ಮಕ್ಕಳು ಎಲ್ಲ ಕೂಡಿ ಕೆಲಸ ಮಾಡಿ ಅಷ್ಟು ಚಲೋ ಇರ್ತಾರ. ಅಂಥದ್ದು ಧನಿಕರ ಮನೆಯಲ್ಲಿನೂ ಆ ಒಂದು ಸಂಬಂಧಗಳಿರೋದಿಲ್ಲ. ಸೊ ಅಂಥ ಸುಖ ಸಾಗರದಿ ಲೋಲಾಡಿಸುವ ಮಂಗಳ ಚರಿತ, ಭಗವಂತನ ಚಾರಿತ್ರ್ಯ ಎಂಬುದು ಮಂಗಳವನ್ನು ಕೊಡುವಂಥದ್ದು. ಆ ಮಂಗಳ ಅಂತ ಎಂಬೋ ಹೆಸರಿಗೆ ನಮಗೆ ಮೋಕ್ಷವನ್ನು ಕೊಡುವಂಥ ಒಂದು ಚರಿತ್ರೆ ಉಳ್ಳವನು. ಚಿನ್ಮಯ ಗಾತ್ರ ಲೋಕ ಪವಿತ್ರ. ಚಿನ್ಮಯ, ಚಿದ್ ಅಂದ್ರೆ ಜ್ಞಾನ, ಜ್ಞಾನಮಯನಾದ ದೇಹ ಉಳ್ಳವನು ಭಗವಂತ. ಯಾಕೆ ಇಲ್ಲಿ ಜ್ಞಾನಮಯ ಅಂತ ಹೇಳ್ತಾರೆ? ಯಾಕಂದ್ರೆ ನಮಗೆ ಅಜ್ಞಾನದಿಂದ ನಾವು ಅಪರಾಧಗಳು ಮಾಡ್ತೀವಿ, ಭಗವಂತನಿಗೆ ಆ ಯಾವುದೂ ಅಪರಾಧಗಳಿಲ್ಲ. ಸೊ ಅವನಿಗೆ ಆ ಜ್ಞಾನಾನಂದಮಯ ಚಿನ್ಮಯ ಗಾತ್ರ ಅಂತ ನಾವು ಸ್ಮರಣೆ ಮಾಡಿದ್ದಾಗ ನಮ್ದ್ರಾಗಿರೋ ಅಪರಾಧಗಳನ್ನು ಕೂಡ ಭಗವಂತ ತೆಗಿತಾನ, ಅಜ್ಞಾನ ತೆಗಿತಾನ, ಜ್ಞಾನವನ್ನು ಕೊಡ್ತಾನ. ಅದಕ್ಕೆ ಚಿನ್ಮಯ ಗಾತ್ರ ಲೋಕ ಪವಿತ್ರ. ಈ ಪಾಪಗಳನ್ನೆಲ್ಲ ಕಳಿಬೇಕು ಅಂತಂದ್ರೆ ಆ ಪವಿತ್ರತೆ ನಮ್ಮಲ್ಲಿ ಬರ್ಬೇಕು. ಆ ಪವಿತ್ರತೆ ಯಾವಾಗ ಬರುತ್ತೆ? ಭಗವಂತನ ನಾಮಸ್ಮರಣೆಯಿಂದನೇ ಆ ಪವಿತ್ರತೆ ಬರುತ್ತೆ, ಪಾಪ ಎಲ್ಲ ಕಳಿಯತ್ತೆ. ಪವಿತ್ರಾನಾಂ ಪವಿತ್ರಮ್ಯೋ ಅಂತ ಹೇಳಿದಂಗ ವಿಷ್ಣು ಸಹಸ್ರನಾಮ. ಪವಿತ್ರರಲ್ಲಿ ಪವಿತ್ರ ಆಗಿರುವಂಥವನು ಭಗವಂತ. ಮಂಗಳಾನಾಂಚ ಮಂಗಳಂ, ಎಲ್ಲ ಮಂಗಳಕರವಾಗಿ ಇರಬೇಕು ಅಂತಂದ್ರೆ ಅದರಲ್ಲಿ ಭಗವಂತ ಮಂಗಳನಾಮಕ ಇರಬೇಕು. ಸುಚರಿತ್ರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಒಳ್ಳೆ ಸಚ್ಚರಿತ್ರವನ್ನು ಉಳ್ಳಂಥ ಭಗವಂತ. ಇಂಥ ಜ್ಞಾನಪೂರ್ಣ ದೇಹ ಉಳ್ಳವನು, ಜಗತ್ತನ್ನು ಪವಿತ್ರಗೊಳಿಸುವವನು, ಒಳ್ಳೆ ಚರಿತ್ರ ಉಳ್ಳವನ ಕಡೆಯಿಂದ ಇಂಥ ವಿಚಾರವನ್ನು, ಈ ಮಂಗಳ ಚರಿತ, ಚಿನ್ಮಯ ಗಾತ್ರ, ಲೋಕ ಪವಿತ್ರ, ಜ್ಞಾನಾನಂದಮಯ, ದೋಷ ದೂರ, ವೀತ ಭಯ, ಇದೆಲ್ಲ ನಾವು ನೆನಪಿಸ್ಕೊಂಡ್ರೆ ನಮ್ದ್ರಲ್ಲಿ ಏನೇನು ದುರ್ಗುಣಗಳಿದೆಯೋ ಆ ದುರ್ಗುಣಗಳನ್ನೆಲ್ಲ ಕಳೆದು ಬಿಡ್ತಾನ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ಈ ಸ್ಮರಣೆಗೆ ಬಹಳ ಬಹಳ ಮಹತ್ವ ಕೊಟ್ಟಿದ್ದಾರೆ. ಅಜಮಿಳ ಎಂಬುವಂಥ ಒಂದು ಭಕ್ತ, ಆ ಅಜಮಿಳ ಎಂಬುವ ಭಕ್ತ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಬಹಳ ಒಳ್ಳೆ ಸಂಧ್ಯಾ ವಂದನಾದಿ ವ್ರತ ನೇಮ ಎಲ್ಲ ಮಾಡುವಂಥ ಒಂದು ಬ್ರಾಹ್ಮಣ. ಎಲ್ಲ ಸಾಧನೆ ಮುಗ್ದಿರತ್ತ, ಪ್ರಾರಬ್ಧವಶಾತ್ ಆ ಅಜಮಿಳ ಎಂಬೋ ಬ್ರಾಹ್ಮಣ ಇನ್ನೊಬ್ಬ ಒಂದು ಪರಸ್ತ್ರೀಯನ್ನು ನೋಡಿ, ಆ ಪರಸ್ತ್ರೀನೂ ಶೂದ್ರ ಜಾತಿ ಇರುವಂಥ ಒಂದು ಸ್ತ್ರೀ, ಆಕಿನಿಂದ ಸಂಗ ಮಾಡಿ ತನ್ನ ಹೆಂಡತಿ ಮಕ್ಕಳು ಎಲ್ಲರನ್ನ ಮರ್ತ ಹೋಗಿ ಆಕಿನ ಜೋಡಿನೇ ಇರ್ತಾನೆ. ಇದ್ದು ಒಂದು 10 ಜನ ಮಕ್ಕಳನ್ನ ಹರಿತಾನ. 10ನೇ ಮಗನ ಹೆಸರು ನಾರಾಯಣ ಅಂತ ಇಟ್ಟಿರ್ತಾನೆ. ಯಾವಾಗ ನಾರಾಯಣ ಅಂತ ಕಾಲದಲ್ಲಿ ನಾರಾಯಣ ಅಂತ ಸ್ಮರಣೆ ಮಾಡ್ತಾನೋ ನಿಜವಾದ ನಾರಾಯಣ ಸ್ಮರಣಕ್ಕೆ ಬರ್ತದ. ಅಯ್ಯೋ ನಾನು ಏನಿದ್ದೆ, ಎಂಥ ಬ್ರಾಹ್ಮಣ ಜನ್ಮ, ನಾನು ಯಾಕೆ ಹಿಂಗಾಗೋದೆ ಅಂತ ಆ ಒಂದು ಪಶ್ಚಾತ್ತಾಪದಿಂದ ಯಾವಾಗಾದ್ರೆ ಇದು ಮಾಡ್ತಾನೋ, ಇದೇ ಬ್ರಾಹ್ಮಣ ನಾವು ಕೇಳ್ತೀವಿ ಮುಂದೆ ಎಲ್ಲ ವಮನ ಮಾಡಿಬಿಟ್ಟು ಮುಂದೆ ಆ ಮೋಕ್ಷವನ್ನು ಪಡಿತಾನೆ. ಆ ಸಜ್ಜನರ ಸಂಘದಿಂದ ಅವನಿಗೆಲ್ಲ ಈ ಕೆಟ್ಟ ಗುಣಗಳೆಲ್ಲ ಹೋಗಿ ಮತ್ತೆ ಭಗವಂತನು ಅದಕ್ಕೆ ಇದನ್ನು ಒಂದು ಕಥಿ. ದುರಾಚಾರ, ಅವ ದುರಾಚಾರ ಆದ್ರೂ ಒಂದು ಸಜ್ಜನನೇ ಅನ್ನಿಸ್ಕೊಂಡ. ಯಾಕಂದ್ರೆ ಪೂರ್ತಿ ಜನ್ಮಗಳು ಅವನ್ ಎಷ್ಟೋ ಜನ್ಮಗಳು ಒಳ್ಳೆಯವನಾಗಿದ್ದಾನ, ಆದ್ರೆ ಏನೋ ಒಂದು ಪ್ರಾರಬ್ಧ ವಶಾತ್ ಅವನಿಗೆ ಹಂಗೆ ಆಯ್ತು ಆ ಕೊನೆ ಕಾಲದಲ್ಲಿ. ಹೀಗೆ ಮತ್ತೆ ಸ್ಮರಣೆ ಮಾಡ್ದ ನಾರಾಯಣಂದು, ಪಶ್ಚಾತ್ತಾಪ ಪಟ್ಟ ಅದ್ ಕಡೆಯಿಂದ ಮತ್ತ ಅವನಿಗೆ ಈ ಪಥದಲ್ಲಿ ಭಗವಂತ ತಗೊಂಡ್ಬಂದ್ರು, ಒಳ್ಳೆ ಸಜ್ಜನ ಜೀವಿ ಆದ್ ಕಡೆಯಿಂದ. ಸೊ ಅದು ಇದ್ರಲ್ಲಿ ಹೇಳ್ತಾ ಇದ್ದಾರೆ, ಸ್ಮರಿಸುವವರ ಈ ಸ್ಮರಣೆದು ಬಹಳ ಬಹಳ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮನೆಯಿಂದ ಹೊರಗೆ ಹೋಗೋವಾಗಲಿ, ಇಲ್ಲಾಂದ್ರೆ ನಮಗೆ ಭಯ ಆಗಿದ್ದಾಗೆ, ಇಲ್ಲಾಂದ್ರೆ ಒಂದು ಕೆಟ್ಟ ಕೆಲಸ ನಾವು ಮಾಡಬಾರ್ದು ಆದ್ರೆ ನಮ್ಮ ಕಡೆಯಿಂದ ಆಗೋಗ್ತದ,
ಯಾರೋ ಒಬ್ರಿಗೆ ಆಫೀಸ್ನಾಗ ನಾವು ದೊಡ್ಡ ಪೊಸಿಷನ್ನಾಗ ಇರ್ತೀವಿ, ಬಹಳ ಒಳ್ಳೆ ಮನುಷ್ಯ, ತೆಗಿಬಾರ್ದು ಅಂತ ಅನ್ಕೋತೀವಿ, ಆದ್ರೆ ನಮ್ಮ ಕಡೆಯಿಂದ ತಪ್ಪಾಗಿ ಅವನಿಗೆ ಫೈರ್ ಮಾಡಿಬಿಟ್ಟಿರ್ತಾರೆ. ಸೊ ಅದು ಗೊತ್ತಾಗಲ್ಲ ನಮಗೆ. ಅವಾಗ ನಾವು ಭಗವಂತನ ಸ್ಮರಣೆ ಮಾಡಿ ಆ ಅಪರಾಧವನ್ನು ನನಗೆ ಕ್ಷಮಿಸು ಅಂತ ಹೇಳಿದಾಗ ಭಗವಂತ ಅದನ್ನ ಸ್ವೀಕಾರ ಮಾಡ್ತಾನ. ಅರ್ಪಿಸಲು ಕೊಟ್ಟು ಅನಂತ ಮಡಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಒಂದು ಕೆಟ್ಟದ ಕರ್ಮಗಳನ್ನೇ ನಾವು ಸಮರ್ಪಣೆ ಮಾಡಿದಾಗ ಅನಂತ ಮಡಿ ಮಾಡಿ ನಮಗೆ ಆ ಪಾಪ ಅನಂತ ಮಡಿ ಮಾಡಲ್ಲ, ಪುಣ್ಯವನ್ನೇ ಕೊಡ್ತಾನೆ. ಅದೇ ತರ ನಾವು ಒಂದು ಒಳ್ಳೆ ಕೆಲಸ, ವಿಹಿತವಾದ ಧರ್ಮವನ್ನು ನಾವು ಆಚರಣೆ ಮಾಡಿದ್ದಾಗ, ತೀರ್ಥಕ್ಷೇತ್ರಕ್ಕೆ ಹೋಗೋದು, ಒಬ್ಬರಿಗೆ ಧರ್ಮ ಮಾಡೋದು, ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಆಮೇಲೆ ವಿಹಿತವಾದ ಏಕಾದಶಿ ಆದಿ ಉಪವಾಸಗಳನ್ನು ಮಾಡೋದು, ವ್ರತ ನೇಮ ಮಾಡೋದು, ಸಜ್ಜನರಾಗಿ ಇರುವುದು, ದಾನ ಧರ್ಮ, ಯಜ್ಞ, ಬ್ರಾಹ್ಮಣರಿಗೆ ಹೇಳುವಂಥ ಎಲ್ಲ ಕರ್ತವ್ಯ ನಾವು ಮಾಡಿದ್ದಾಗ ಅದನ್ನನು ಅನಂತ ಮಡಿ ಮಾಡಿ ಪುಣ್ಯವನ್ನು ಕೊಡ್ತಾನೆ. ಯಾವ ಥರ ಅಂತಂದ್ರೆ, ನಾವು ಒಂದು ಬೀಜ ಹಾಕ್ತೀವಿ, ಒಂದು ಮಾವಿನ ಹಣ್ಣಿನ ಬೀಜ ಹಾಕ್ತಿವಿ. ಆ ಬೀಜ ಹಾಕಿ ನಮಗೆ ಅದು ಫಲ ಕೊಡಿಲಾರ್ದಂಗ ಇರ್ಬೋದು, ಆದ್ರೆ ನಾಳೆ ನಮ್ಮ ಮೊಮ್ಮಕ್ಕಳು ಅದರಿಂದ ಮಾವಿನ ಹಣ್ಣು ತಿಂತಾರ, ಆ ಮೊಮ್ಮಕ್ಕಳ ಮಕ್ಕಳನ್ನು ತಿನ್ಬಹುದು ಮಾವಿನ ಹಣ್ಣು. ಎಷ್ಟು ದಿನ ಆ ಗಿಡ ಇರ್ತದ, ಎಷ್ಟು ಮಂದಿ ಆ ಗಿಡದ ಕಾಯಿಯನ್ನು ಹಣ್ಣನ್ನು ತಿಂತಾರೋ ಅಷ್ಟು ಪುಣ್ಯ ಈ ಒಂದು ಮನುಷ್ಯ, ಒಂದು ಸಣ್ಣ ಬೀಜ ಹಾಕಿರೋ ಅಂತ ಮನುಷ್ಯಗೆ ಬರುತ್ತೆ. ಅದರದ್ದು ಎಲ್ಲ ಸೃಷ್ಟಿ ಸ್ಥಿತಿ ಎಲ್ಲಾನು ಭಗವಂತನೇ ನೋಡ್ಕೋತಾನ. ನಾವು ಬರೇ ಒಂದು ಬೀಜ ಬಿತ್ತಬೇಕು. ಇದೇ ತರ ನಾವು ಮಕ್ಕಳಲ್ಲಿ ಈ ಬೀಜವನ್ನು ಬಿತ್ತಬೇಕು. ಏನ ಬೀಜ ಅಂದ್ರೆ, ಸ್ಮರಿಸುವವರ ಅಪರಾಧಗಳ ಸ್ಮರಣೆ ಮಾಡ್ರಿ. ನಾವು ಎಂಥ ಕಾಲದಲ್ಲಿ ಇರ್ತೀವಿ ನಮಗ್ ಗೊತ್ತಿಲ್ಲ. ನಾಳೆ ಬೇರೆ ಎಲ್ಲರೂ ದಾಡಿ ಮಾಡಿ ನಮಗೆ ಪೂಜಾ ಪುನಸ್ಕಾರ ಮಾಡುವಂತ ಒಂದು ಕಾಲ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಅದೇ ಸಮಯದಲ್ಲಿ ಕೂಡ ನಾವು ಹೆಂಗೆ ಅರ್ಚನೆ ಮಾಡಬೇಕು, ಈ ಸ್ಮರಿಸುವವರ ಅಪರಾಧಗಳ ಸ್ಮರಣೆ ಮಾಡಬೇಕು. ಭಗವಂತನ ಸ್ಮರಣೆ ಅದರೇ ನಮ್ಮ ತಲೆಯಾಗ ಇದ್ದೇ ಇರ್ತದ. ನಾವು ಬಹಳ ಜನದ್ದು ನಾವು ಕಥೆಗಳು ಕೇಳಿವಿ, ಎಲ್ಲಿ ಅವರಿಗೆ ಯಾವುದೂ ಒಂದು ಪದಾರ್ಥ ಇದ್ದಿಲ್ಲ, ಆದ್ರೆ ಸ್ಮರಣೆಯಿಂದ ಅವರು ಅಷ್ಟು ಕಷ್ಟಕರವಾದ ಕಾಲದಿಂದನೂ ಹೊರಗೆ ಬಂದಿದ್ದವರು ಇದ್ದಾರೆ. ಸುಧಾಮನ್ ಕಥೆ ಈಗನು ನಾವು ಹಿಸ್ಟ್ರಿನಾಗ ನಾವು ನೋಡ್ಬೇಕು, ಬಹಳ ಜನದ್ದು ಗಾಯತ್ರಿ ಜಪದಿಂದ ಮಿರಕಲ್ಸ್ ಆಗಿರೋದನ್ನು ನಾವು ನೋಡ್ತೀವಿ. ಸೊ ಅದು ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟು ನಮಗೆ ಸ್ಮರಣೆಯದ್ದು ಇಂಪಾರ್ಟೆನ್ಸ್ ಪ್ರತಿ ಒಂದು ಕ್ಷಣ. ಮಧ್ವಾಚಾರ್ಯರು ಕೂಡ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಈ ಸ್ಮರಣೆ, ಇದು ಈ ಸ್ಮರಿಸುವವರ ಅಪರಾಧಗಳ ಇದು ಬಹಳ ಇಂಪಾರ್ಟೆಂಟ್ ಆಗತ್ತ. ಅದೇ ಥರ ನಮಗೆ ಭಗವಂತ ಆ ಜ್ಞಾನ ಕೊಡಬೇಕು. ಅದ್ ಕಡೆಯಿಂದ ಈ ಸ್ಮರಣೆ ಬರ್ಬೇಕಂದ್ರೆ ನಮಗ್ ಜ್ಞಾನ ಇರಬೇಕು. ಅದಕ್ಕೆ ಜ್ಞಾನಮಯ ಲೋಕ ಪವಿತ್ರ ಇದನ್ನ ನಾವು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ನುಡಿಯಲ್ಲಿ ಭಗವಂತನ ಕಾರುಣ್ಯ ಎಷ್ಟಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೃಷ್ಟಿ ಸ್ಥಿತಿ ಲಯಕರ್ತ ಶ್ರೀಹರಿಯೇ ಅಂತಂಬೋದು ಇಲ್ಲಿ ತಿಳಿಸ್ಕೊಳ್ತಾ ಇರ್ತಾರೆ. ಏನು ಕರುಣಾ ನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ಜಗವಾ, ತಾನೇ ಸೃಜಿಸುವ ಪಾಲಿಸುವ ನಿರ್ವಾಣ ಮೊದಲಾದ ಖಿಳಲೋಕ ಸ್ಥಾನದಲ್ಲಿ ಮತ್ತವರ ನಿಟ್ಟಾನಂದ ಬಡಿಸುವನು. ಭಗವಂತನ ಹೇಳಿರುವಂಥ ಒಂದು ವಿಹಿತ ಕರ್ಮಗಳನ್ನು ಮಾಡಿದರೆ ಈ ಸೃಷ್ಟಿಗೆ ನಾವು ಬಂದಿದ್ದಕ್ಕೆ ಭಗವಂತ ಏನು ನಮಗೆ ಕೊಡ್ತಾ ಇದ್ದಾನೆ ಅಂತ ಅಂಬೋದು ಇಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಈ ಸ್ಮರಿಸುವವರ ಅಪರಾಧಗಳ ಇದು ಒಂದು ವರಾಹ ಪುರಾಣ ಮತ್ತೆ ನಮಗೆ ಪ್ರತಿಯೊಂದು ಈ ಗರುಡ ಪುರಾಣ ಇದರಲ್ಲೆಲ್ಲ ಹೇಳಿರೋಂಥ ಪಾಪಗಳು ಕಷ್ಟಗಳು ಏನೇನಿದನೋ ಅದು ಎಲ್ಲಾನು ಭಗವಂತ ತೆಗಿತಾನೆ ಅದರಿಂದ, ಆ ಸ್ಮರಣೆ ಮಾತ್ರದಿಂದ ಅಂತ. ಅದೇ ಕರುಣಾನಿಧಿ ಹರಿ ಸೃಷ್ಟಿ ಸ್ಥಿತಿ ಲಯ ಇವೆಲ್ಲನೂ ನಮಗೋಸ್ಕರ ಮಾಡ್ತಾನೆ. ಹೀಗೆ ಈ ಒಂದು ಜೀವ ಅಸೃಜ್ಯ ಅವಸ್ಥೆಯಲ್ಲಿ ಇರುತ್ತ, ಎಲ್ಲ ಅನಾದಿ ಕಾಲದಿಂದ ಕಾಲದವರೆಗೂ ಅನಂತ ಜೀವರಾಶಿಗಳು ಇದೆ ಅಂತ. ಆ ಅನಂತ ರಾಶಿ ಜೀವಗಳಲ್ಲಿ ನಾವಿರುವಂಥ ಒಂದು ಗ್ರೂಪ್, ಆ ಜೀವಗಳನ್ನ ತೆಗೆದು ಸೃಷ್ಟಿ ಸ್ಥಿತಿ ಲಯವನ್ನು ಭಗವಂತ ಮಾಡಿಸ್ತಾ ಇದ್ದಾನೆ. ಯಾಕೆ ಭಗವಂತ ಯಾಕೆ ಮಾಡ್ಬೇಕು? ಯಾಕಂದ್ರೆ ಭಗವಂತ ಕರುಣಾಮಯಿ. ಎಲ್ಲರಿಗೆ, ಈ ಎಲ್ಲ ಜೀವಿಗಳಿಗೆ ಅವ್ರವ್ರ ಯೋಗ್ಯತಾನುಸಾರ ಅವ್ರವ್ರಿಗೆ ಆ ಮುಕ್ತಿಯನ್ನು ಕರುಣಿಸಬೇಕು. ಅದಕ್ಕೆ ಭಗವಂತ ಇಚ್ಛಾ ಮಾತ್ರದಲ್ಲಿ ಜಗವ ಅಂತ ಹೇಳ್ತಾ ಇದ್ದಾರೆ. ಈ ಇಚ್ಛಾ ಅಂದ್ರೆ ಮಾಯಾ ಅಂದ್ರೆ ಲಕ್ಷ್ಮೀ ದೇವಿ ಅಂತ ಹೇಳ್ತೀವಿ. ಇಚ್ಛಾ ಮಾಡಿದ ತಕ್ಷಣ ಆ ಭಗವಂತನ ಇಚ್ಛೆನೇ ಆ ಮಾಯೆ ಅಂತ ಹೇಳ್ತಾರೆ.
ಭಗವಂತ ಇಚ್ಛಾ ಮಾಡಿದ್ರೆ ಈ ಸೃಷ್ಟಿ ಆಗತ್ತ, ಇಚ್ಛದಿಂದೇ ಲಯ ಆಗತ್ತ, ಇಚ್ಛದಿಂದೇ ಸ್ಥಿತಿ ಆಗತ್ತ. ಸೊ ಅದೇ ಏನು ಕರುಣಾನಿಧಿಯು ಹರಿ, ಮತ್ತೇನು ಭಕ್ತಾಧೀನನೋ, ಭಕ್ತರ ಅಧೀನವಾಗಿದ್ದಾನ. ಆ ಜೀವಿಗಳಿಗೆ ಒಂದು ಯುಕ್ ಮೋಕ್ಷವನ್ನು ಕೊಡಬೇಕು ಅಂತ ಹೇಳಿ ಅವ್ರ ಮೇಲೆ ಕರುಣಾ ಮಾಡಿ ನಮಗಿಲ್ಲಿ ಸೃಷ್ಟಿಗೆ ತರ್ತಾನೆ. ಇನ್ನೇನು ಈತನ ಲೀಲೆ, ಇಚ್ಛಾ ಮಾತ್ರದಲ್ಲಿ ಜಗವ. ಇದೆಲ್ಲ ಆತನ ಲೀಲೆ, ಆತಗೇನು ಕಷ್ಟ ಇಲ್ಲ ಇದೆಲ್ಲ ಮಾಡ್ಲಿಕ್ಕೆ. ತಾನು ಇಚ್ಛಾ ಮಾಡಿದ್ರೆ ಒಂದು ಆಟ ಆಡಿದ್ದಂಗೆ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡ್ತಾನೆ. ಜಗವನ್ನ ತಾನೇ ಸೃಜಿಸುವ, ಪಾಲಿಸುವ. ಸೊ ಸೃಷ್ಟಿ ಮಾಡ್ತಾನೆ, ಪಾಲಿಸುವ ಅಂದ್ರೆ ಸ್ಥಿತಿ, ನಿರ್ವಾಣ. ವಾಣ ಅಂತಂದ್ರೆ ಲಿಂಗ ಶರೀರ ಅಂತ ಅರ್ಥ. ಈ ಒಂದು ಜೀವಕ್ಕೆ ನಾವು ಹಿಂದೆ ನೋಡಿದ್ವಿದು 4 ಶರೀರಗಳು ಇರುತ್ತೆ. ಒಳಗಡೆ ಇರುವಂತ ಜೀವಕ್ಕೆ ಸ್ವರೂಪ ದೇಹ ಅಂತ ಹೇಳ್ತಾರೆ. ಆ ಸ್ವರೂಪ ದೇಹದ ಮೇಲೆ ಲಿಂಗ ದೇಹ ಇರುತ್ತೆ. ಆ ಲಿಂಗ ದೇಹದ ಮೇಲೆ ಅನಿರುದ್ಧ ದೇಹ ಇರುತ್ತೆ. ಅನಿರುದ್ಧ ದೇಹದ ಮೇಲೆ ಸ್ಥೂಲ ದೇಹ, ನಮಗೆ ಕಾಣಿಸಿರುವಂತ ಈ ಬಾಡಿ. ಈ ಲಿಂಗ ದೇಹ ಭಂಗ ಆದ್ರೇನೆ ಈ ಜೀವಕ್ಕೆ ಮೋಕ್ಷ. ಸೊ ಈ ವಾಣ ಅಂತಂದ್ರೆ ಲಿಂಗ ದೇಹ, ನಿರ್ವಾಣ ಅಂತಂದ್ರೆ ಲಿಂಗ ದೇಹ ಭಂಗ ಮಾಡೋದು. ಅದಕ್ಕೆ ನಿರ್ವಾಣ ಅಂದ್ರೆ ಮೋಕ್ಷ ಅಂತ ಅರ್ಥ. ನಿರ್ವಾಣ ಮೊದಲಾದ ಖಿಳ ಲೋಕಸ್ಥಾನದಲ್ಲಿ ಮತ್ತವರನ್ನು ಇಟ್ಟು ಆನಂದ ಬಡಿಸುವನು. ಈ ಎಲ್ಲಾ ಮೋಕ್ಷ ಅವರಿಗೆ ಕೊಟ್ಟು, ಅವರವರ ಯೋಗ್ಯತಾನುಸಾರ ಸಾತ್ವಿಕರಾದ್ರೆ ಅವರಿಗೆ ಮೋಕ್ಷವನ್ನು ಕರುಣಿಸ್ತಾನೆ, ತಾಮಸಿಕರಾದ್ರೆ ಅವರಿಗೆ ಅಂಧನ್ ತಮಸ್ಸಿಗೆ ಕಳಿಸ್ತಾನೆ. ಅವ್ರವ್ರ ಯೋಗ್ಯತಾನುಸಾರ ಅವ್ರವ್ರಿಗೆ ಅಲ್ಲೆಲ್ಲಿ ಕಳಿಸ್ತಾನೆ. ಆಮೇಲೆ ಸಂಸಾರಿಕರು, ರಾಜಸಿಕರು ಆದ್ರೆ ಸಂಸಾರದಲ್ಲೇ ಅವರು ಹುಟ್ಟು ಸಾವು, ಹುಟ್ಟು ಸಾವು. ಅವ್ರಿಗೆ ಒಂದೇ ಕ್ಷಣದಲ್ಲಿ, ಒಂದು ಕ್ಷಣದಲ್ಲಿ ಸುಖ, ಒಂದು ಕ್ಷಣದಲ್ಲಿ ದುಃಖ, ಆ ಥರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ ಮೋಕ್ಷಗಳ ವಿಭಾಗ ಇಲ್ಲಿ ಸ್ಮರಣೆಗೆ ತಂದ್ಕೋಬೇಕು. 4 ಮೋಕ್ಷ, 4 ಥರದ ಮೋಕ್ಷ ಇದೆ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಮತ್ತೆ ಸಾಯುಜ್ಯ ಅಂತ. ಸಾಲೋಕ್ಯ ಅಂತಂದ್ರೆ ದೇವರ ದರ್ಶನ ಮಾಡಿಕೊಳ್ಳುವಂಥ ಪ್ರತಿನಿತ್ಯ ಅವನ ಲೋಕದಲ್ಲಿ ನಾವು ಇರುವಂಥ ಒಂದು ಮೋಕ್ಷ. ಸಾಮೀಪ್ಯ ಅಂತಂದ್ರೆ ದೇವರ ಸಮೀಪದಲ್ಲಿ ಇರುವಂಥದ್ದು. ಆಮೇಲೆ ಸಾರೂಪ್ಯ ಅಂತಂದ್ರೆ ದೇವರಂತೆನೆ ನಮಗ್ ರೂಪವನ್ನು ಕೊಡುವಂಥದ್ದು. ಸಾಯುಜ್ಯ ಅಂತಂದ್ರೆ ದೇವರ ಅವಯವಗಳಿಂದ ನಾವು ಅದನ್ನ ನೋಡೋದು. ಸೊ ಈಗ ಭಗವಂತನ ಕಣ್ಣಿನಿಂದ ಭಕ್ತನು ನೋಡ್ಲಿಕ್ಕಾಗತ್ತ. ಮತ್ತೆ ಭಗವಂತನ ಕಾಲಿನಿಂದ ಈ ಭಕ್ತ ಅಂಥ ದೇಹವನ್ನೇ ಭಗವಂತ ಕೊಡ್ತಾನೆ ಅಂತ, ಅದು ಸಾಯುಜ್ಯ ಮೋಕ್ಷ. ಈ 4 ವಿಧವಾದ ಮೋಕ್ಷ ಅವ್ರವ್ರ ಯೋಗ್ಯತಾ ಅನುಸಾರ ಭಗವಂತ ಕರುಣಿಸ್ತಾನೆ. ಅಂಥ ಕರುಣಾನಿಧಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಕರುಣಾನಿಧಿಯು ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ಜಗವಾ. ತಾನೆ ಸೃಜಿಸುವ, ಪಾಲಿಸುವ, ನಿರ್ವಾಣ ಮೊದಲಾದ ಖಿಲ ಲೋಕ ಸ್ಥಾನದಲ್ಲಿ ಮತ್ತವರ ನಿಟ್ಟಾನಂದ ಬಡಿಸುವನು. ಹೀಗೆ ಯೋಗ್ಯತಾ ಮೀರಿ ನಾವೇನನ್ನ ಪ್ರಯತ್ನ ಮಾಡಬೇಕು, ನಮಗಿನ್ನೂ ಹೆಚ್ಚು ಮೋಕ್ಷದ್ದು, ನಮಗ ಅಹಂಕಾರ ಬರಬೇಕು, ನನಗೆ ಇನ್ನೂ ಜಾಸ್ತಿ ಆನಂದ ಬರಬೇಕು ಅಂತಂದಾಗ ನಾವು ಯೋಗ್ಯತಾ ಮೀರಿ ನಾವು ಮಾಡ್ಲಿಕ್ಕೆ ಹೋಗ್ತೀವಿ. ಆ ಥರ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ನಾವು ಮಾಡುವಂಥ ಯಾವ ಪುಣ್ಯ ಕಾರ್ಯನೂ ನಮಗೆ ಯೋಗ್ಯತಾ ಮೀರೋ ಅಷ್ಟೇ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಒಂದು ಪುಣ್ಯ ಮಾಡಿದ್ರೆ 10 ಪಾಪ ಮಾಡಿರ್ತೀವಿ ಕೆಳಗಡೆ. ಸೊ ನಮಗೆ ಯೋಚನೆನೇ ಬೇಕಾಗಿಲ್ಲ. ಆದ್ರೆ ಜಾಸ್ತಿ ಯೋಗ್ಯತಾ ಇರುವಂಥ ಜೀವಿಗಳಿಗೆ ಅವ್ರವ್ರು ಮಾಡಿರೋಂಥ, ಅವ್ರಿಗಿರುವಂಥ ಯೋಗ್ಯತೆಯಿಂದ ಹೆಚ್ಚು ಸಾಧನೆ ಮಾಡಿದ್ದಕ್ಕೆ ಭಗವಂತ ಅವರೆಲ್ಲರನ್ನೂ ಕೆಳಗ ಇಳಿಸ್ದ ಅಂತ. ಇದರಲ್ಲಿ ಒಂದು ಕಥೆ ನಾವು ಕೇಳ್ತೀವಿ, ನಹುಷ ಎಂಬುವಂಥ ಕಥೆ. ಆ ನಹುಷ ಏನ್ ಮಾಡ್ತಾನೆ ಅಂತಂದ್ರೆ, ಅವನಿಗೆ ಸ್ವರ್ಗ ಆಧಿಪತ್ಯ ಇರುವಂಥ ಒಂದು ಯೋಗ್ಯತೆ ಇರುತ್ತಂತೆ ಅದೊಂದು ಕಾಲಕ್ಕೆ. ಅವಾಗ ಈ ಇಂದ್ರ ವೃತ್ರಾಸುರನ ಸಂಹಾರ ಮಾಡಿರ್ತಾನೆ. ವೃತ್ರಾಸುರನ ಸಂಹಾರ ಮಾಡಿದ್ದಾಗ ಇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಬರುತ್ತ. ಬ್ರಹ್ಮಹತ್ಯಾ ದೋಷ ಬಂದಿದ್ದಕ್ಕ ಇಂದ್ರ ಏನ್ ಮಾಡ್ತಾನಂದ್ರೆ, ಈ ಕಮಲದ ನಾಳ ಇರುತ್ತ, ಆ ಕಮಲ ನಾಳದಲ್ಲಿ ಕೂತು ಜಪ ಮಾಡ್ತಾನೆ. ನರಸಿಂಹದೇವ್ರ ಜಪ ಮಾಡ್ತಾ ಇರೋವಾಗ ಸ್ವರ್ಗದಲ್ಲಿ ಯಾರು ಆಧಿಪತ್ಯ ಇರೋದಿಲ್ಲ, ರಾಜ ಇರಂಗಿಲ್ಲ ಆಳ್ಲಿಕ್ಕೆ. ಸೊ ಏನ್ ಮಾಡ್ಬೇಕು ಅಂತ ಹೇಳಿ ಈ ಸಪ್ತರ್ಷಿಗಳು ಮತ್ತೆ ಎಲ್ಲಾ ದೇವತೆಗಳು ಎಲ್ಲಾರಿಗೂ ಕೇಳ್ತಾರೆ. ಅವಾಗ ಯಾವ ದೇವತೆಗಳನ್ನೂ ಸ್ವರ್ಗಾಧಿಪತ್ಯ ತಗೋಲಿಕ್ಕೆ ಒಪ್ಪೋದಿಲ್ಲ. ಯಾಕೆ ಅಂತಂದ್ರೆ, ಒಂದು ಪೊಸಿಷನ್, ದೇವತೆಗಳಾಗ್ಲಿ ಸಜ್ಜನರಾಗ್ಲಿ ಒಂದು ಪೊಸಿಷನ್ ರೀಚ್ ಆಗಿದ್ದಾಗ ಅವರಿಗೆ ಇನ್ನೊಬ್ಬರದು ಒಂದು ಪೊಸಿಷನ್ ಕಿತ್ಕೋಬೇಕು ಅಂಬೋದಿರಲ್ಲ. ಅವ್ರವ್ರ ಪೊಸಿಷನ್ ಅವ್ರಿಗಿದೆ. ಈಗ ಅಗ್ನಿ, ಸೂರ್ಯ
ಅವರೆಲ್ಲರೂ ಅವ್ರವ್ರದ್ದು ಒಂದು ಸ್ಥಿತಿನಾಗಿದ್ದಾರೆ. ಸೊ ಅವರಿಗೆ ಆ ಆಧಿಪತ್ಯ ಬೇಡ ಅಂತ ಹೇಳ್ತಾರೆ. ಅವಾಗ ಯಾರಿಗ್ ಮಾಡ್ಬೇಕು ಅಂದಾಗ ಈ ನಹುಷ ಅಂಬೋ ರಾಜ, ಅವನಿಗೆ ಒಂದ್ ಸ್ವಲ್ಪ ಯೋಗ್ಯತೆ ಇರ್ತದೆ. ಸೊ ಅವನಿಗೆಲ್ಲ ಪುಣ್ಯ ಅವನಿಗೆ ಕೊಟ್ಟು, ಸಪ್ತ ಋಷಿಗಳೆಲ್ಲ ಅವನಿಗೆ ಪುಣ್ಯ ಕೊಟ್ಟು ಅವನಿಗೆ ಆ ಸ್ವರ್ಗ ಪದವಿಗೆ ಏರಿಸ್ತಾರೆ. ಯೋಗ್ಯತೆ ಇರ್ಲಾರ್ದವ್ರ ಮೇಲೆ ಕೂತ್ರೆ ಹೇಗಾಗತ್ತೆ ಅಂಬುವಂಥ ಒಂದು ಕಥೆ ಇದು. ಸೊ ಆ ನಹುಷ ಏನ್ ಮಾಡ್ತಾನೆ ಅಂದ್ರೆ, ಅಲ್ಲಿ ಸ್ವರ್ಗಲೋಕಕ್ಕೆ ಅಧಿಪತಿ ಆಗ್ತಾನೆ. ಎಲ್ಲಾ ಕಡೆ ನಾನೇ ಅಂತ ಹೇಳಿ ಒಂದು ಅಹಂಕಾರ, ಒಂದು ಮದ, ಅಧಿಕಾರದ ಮದ. ನನಗೆ ಅಧಿಕಾರ ಇದೆ, ನಾ ಸ್ವರ್ಗದ ಅಧಿಪತಿ ಇದ್ದೀನಿ ಅಂತ. ಸೊ ಯಾವಾಗ ನಮಗೆ ಈ ತರ ಅಧಿಕಾರದ್ ಬರ್ತದೋ ಅವಾಗ ಈ ಮದಗಳು ಅವೆಲ್ಲ ಬರ್ತಾರೆ. ಅದಕ್ಕೆ ನಾವು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ಅಂತ ಹೇಳ್ತಾರೆ. ಸೊ ಈ ಅಧಿಕಾರ ಮದ ಒಂದು, ಅಹಂಕಾರ ಒಂದು, ಆದ್ಮೇಲೆ ಈ ಎರಡು ಇರೋವಾಗ ಅವನಿಗೆ ಯೌವನ ಇರತ್ತ. ಯೌವನ ಇರೋವಾಗ ಏನು ಅಂತಂದ್ರೆ, ನಮಗೆ ಕೈಯಲ್ಲಿ ದುಡ್ಡಿರುತ್ತ, ಆಮೇಲೆ ನಮಗೆ ಏನ್ ಬೇಕು ಅದು ನಮ್ಮ ಕೈಯಲ್ಲಿ ಅಧಿಕಾರ ಇತ್ತು ಅಂತಂದ್ರೆ ಇನ್ನು ನಮಗೇನು ಬೇರೆ ಏನು ಕಾಣಿಸೋದೇ ಇಲ್ಲ. ಸೊ ಆ ಅಹಂಕಾರ ಅಧಿಕಾರ ಮದದಿಂದ ಎಲ್ಲ ನನಗ್ ಬೇಕು, ನಾ ಕೇಳಿದ್ದೆಲ್ಲ ನಂಗೆ ಆಗ್ತ ಅಂತ ಸಪ್ತಋಷಿಗಳಿಗೆ ತನ್ನ ಪಲ್ಲಕ್ಕಿ ಹೊರಿಸ್ತಾ ಇದ್ದ ಅಂತ ಪ್ರತಿನಿತ್ಯ ಅವನು. ಅವಾಗ ಇಂದ್ರನ ಹೆಂಡತಿ ಶಚಿದೇವಿಗೆ ಒಂದಿನ ನೋಡ್ತಾನ. ನೋಡಿದ್ದಾಗ, ಹೌದು, ನಾನು ಇಂದ್ರ ಪದವಿದಲ್ಲಿ ಕೂತಿನಲ್ಲ, ನಾನ್ ಯಾಕ ಶಚಿನ ಬಯಸ್ಬಾರ್ದು ಅಂಬುವಂಥ ಒಂದು ದುರಾಸೆ. ಸೊ ಅಧಿಕಾರದ ಮದ, ಅಹಂಕಾರ, ಮತ್ತೆ ಇಲ್ಲಿ ದುರಾಸೆ ಎಂಬುವಂಥದ್ದು ಕೂಡಿತು. ಈ ಮೂರು ಬಂದಿದ್ದಾಗ ಇನ್ನದು ಪಾತ್ ಟು ಹೆಲ್ ಅಂದಂಗ ಅದಕ್ಕೆ ಅದೇ ಅವನಿಗೆ ಪತನಕ್ಕೆ ಕಾರಣ ಆಗತ್ತೆ. ಶಚಿದೇವಿ ಏನ್ ಮಾಡ್ಬೇಕೋ ಗೊತ್ತಾಗಿಲ್ಲ. ಇಂದ್ರ ದೇವರ ಹತ್ರ ಹೋಗಿ ಆಕಿ ಕೇಳ್ತಾಳ. ಇಂದ್ರ ದೇವರು ಒಂದು ಐಡಿಯಾ ಹೇಳ್ತಾರ ಆಕಿಗೆ. ಆ ಥರನೇ ಆಕಿ ಹೇಳಿ ಕಳಿಸ್ತಾಳ. ಏನು ಅಂತಂದ್ರೆ, ಸಪ್ತಋಷಿಗಳಿಂದ ನೀನು ಪಲ್ಲಕ್ಕಿಯಿಂದ ಹೊರ್ಕೊಂಡು ಬಾ, ನಾನ್ ನಿನಗ್ ವರೆಸ್ತೀನಿ ಅವಾಗೆ ಅಂತ ಹೇಳಿ. ಅವಾಗ ನಾನೇನ್ ಸಪ್ತಋಷಿಗಳಿಂದ ಯಾವಾಗ್ನೂ ನಾನು ಹೊರಸ್ತಾನೆ ಇರ್ತೀನಿ, ಇದೇನ್ ಬಹಳ ದೊಡ್ಡದು, ಈ ಸರಿನೂ ಮಾಡ್ತೀನಿ ಅಂತ ಸಪ್ತಋಷಿಗಳಿಗೆ ಹರ್ಕೊಂಡು ಬರ್ತಿರೋವಾಗ ಏನಾಗುತ್ತೆ ಅಂತಂದ್ರೆ, ಆ ಒಬ್ರು ಋಷಿಗಳು ಆಮ್, ನಹುಷನಿಗೆ ಪ್ರಶ್ನೆ ಕೇಳ್ತಾರೆ. ಏನಪ್ಪಾ, ಪರಸ್ತ್ರೀಗೆ ನೋಡೋದು ಬಯಸೋದು ಅಂಬೋದು ವೇದಗೆ ಅಪ್ರಮಾಣ. ಇದು ವೇದದಲ್ಲಿ ಇದು ತಪ್ಪು ಅಂತ ಹೇಳಿದೆ, ನೀನೇನಂತೀಯ? ಅವರು ಒಂದು ಪ್ಲಾನ್ ಮಾಡಿರ್ತಾರೆ ಋಷಿಗಳು. ಏನು ಅಂತಂದ್ರೆ, ಅವನು ಅಪ್ರಮಾಣ ಅಂತ ಹೇಳಿದ್ರೆ ಅವನಿಗೆ ತಿರಸ್ಕಾರ ಮಾಡ್ಬೋದು, ಪ್ರಮಾಣ ಅಂತ ಹೇಳಿದ್ರೆ ವೇದ ಪ್ರಮಾಣ ಇದೆ, ಸರಿ ಇದೆ ಅಂತ ಹೇಳಿದ್ರೆ ಮತ್ತೆ ವೇದದಲ್ಲಿ ಇದು ತಪ್ಪು ಅಂತ ಹೇಳಿದ್ದಾರೆ ಅಂತ ಹೇಳ್ಬೋದು ಅಂತ ಅವ್ರ ಪ್ಲಾನ್. ಸರಿ ಅಂತ ನಹುಷ ಕೇಳಿದಾಗ ನಹುಷ ಹೇಳ್ತಾನೆ, ಈ ವೇದನೇ ಅಪ್ರಮಾಣ ಅಂತ ಅಂದ್ಬಿಡ್ತಾನೆ. ಯಾವಾಗಾದ್ರೆ ವೇದ ಅಪ್ರಮಾಣ ಅಂತ ಒಪ್ಕೊಂಡ್ಬಿಟ್ಟಾನೋ ಅವಾಗೇ ಅವನದು ಪುಣ್ಯ ಎಲ್ಲ ಹೋಗಿ ಪಾಪ ಬಂದ್ಬಿಡ್ತದೆ. ಅವನಿಗೆ ವರ ಕೊಟ್ಟಿರ್ತಾರ ಅಂತಂದ್ರೆ, ಯಾರ್ಯಾರಿಗೆ ಅವನ್ ನೋಡ್ತಾನೋ ಆ ನೋಡಿದ್ದವ್ರ ಪುಣ್ಯ ಎಲ್ಲ ಇವನಿಗೆ ಬಂದ್ಬಿಡ್ತದೆ. ಆ ಥರ ಒಂದು ವರ ನಹುಷನಿಗೆ ಕೊಟ್ಟಿರ್ತಾರೆ. ಯಾಕಂದ್ರೆ ಇಂದ್ರ ಪದವಿಗೆ ಬರ್ಬೇಕಂದ್ರೆ ಅಷ್ಟು ಪುಣ್ಯ ಬೇಕು. ಸೊ ಹಂಗೆ ಇದ್ದಾಗ ಅವನ್ ಪಾಪ ಬಂದ್ಬಿಡ್ತು. ಈಗ ವೇದ ಅಪ್ರಮಾಣ ಅಂದ ತಕ್ಷಣ ಪಾಪ ಬಂದ್ಬಿಡ್ತದ. ಅವಾಗ ಆ ಋಷಿಗಳಿಗ್ನು ಎಲ್ಲ ಪುಣ್ಯ ಹೋಗ್ಬಿಡ್ತದೆ. ಯಾಕಂದ್ರೆ ಇವ ಎಲ್ಲ ತಗೊಂಡ್ಬಿಟ್ಟಿರ್ತಾನ, ಶಾಪ ಕೊಡೋ ಅಷ್ಟುನು ಅವ್ರ ಹತ್ರ ಇರಂಗಿಲ್ಲ. ಸೊ ಅವಾಗ ಈ ಋಷಿಗಳ ಈ ಜುಟ್ಟಿನಲ್ಲಿ ಭೃಗಮುನಿಗಳು ಕೂತಿರ್ತಾರೆ. ಭೃಗಮುನಿಗಳು ನಮಗ್ ನೋಡಿದ್ರೆ ಕಕ್ಷಾ ತಾರತಮ್ಯದಲ್ಲಿ ಭೃಗಮುನಿಗಳು ಸಪ್ತಋಷಿಗಳಕ್ಕಿಂತ ಮೇಲೆ ಬರ್ತಾರೆ. ಸೊ ಭೃಗಮುನಿಗಳೇ ಹರಿಸರ್ವೋತ್ತಮ ತತ್ವವನ್ನು ಎಸ್ಟಾಬ್ಲಿಷ್ ಮಾಡಿರೋದು. ಸೊ ಈ ಭೃಗಮುನಿಗಳ ಒಳಗೆ ಬ್ರಹ್ಮನ ಆವೇಶ ಇದ್ದು ಅವರು ಇವನಿಗೆ ಶಾಪ ಕೊಡ್ತಾರೆ. ನೀನು ಅಜಗರನಾಗಿ ಕೆಳಗೆ ಬಿದ್ಬಿಡು ಅಂತ ಹೇಳಿ ಶಾಪ ಕೊಡ್ತಾರೆ. ಸೊ ಇದೇ ಶಚಿದೇವಿದಿತ್ತು. ಯಾಕಂದ್ರೆ ಶಚಿದೇವಿಗೆ ನಂಬಿಕೆ, ಸಪ್ತಋಷಿಗಳು ನನಗೆ ಪ್ರೊಟೆಕ್ಟ್ ಮಾಡ್ತಾರೆ ಯಾವುದೋ ಒಂಥರದ್ದು ಅಂತ ಹೇಳಿ. ಸೊ ಅದಕ್ಕೆ ಇಲ್ಲಿನೂ ನಮಗೆ ಹೆಂಗಸರಿಗೆ ಒಂದು ತತ್ವ, ನಾವು ಸಪ್ತಋಷಿಗಳ ಸ್ಮರಣೆ ಮಾಡಿ, ಋಷಿಗಳ ಸ್ಮರಣೆ ನಾವು ಮಾಡಿದ್ದಾಗ ನಮಗೆ ಅಂಥ ಬಾಧೆಗಳೇನನ್ನ ಇದ್ರೆ ಅದು ಹೋಗ್ಬಿಡತ್ತೆ ಅಂತ ಹೇಳಿ. ಆಮೇಲೆ ನಹುಷಗೆ ಇವರು ಭೃಗಮುನಿಗಳು ಶಾಪ ಕೊಡ್ತಾರೆ, ಅಜಗರನಾಗುವಂತ. ಅವನ ಅದೇ ಕ್ಷಣ ಸ್ವರ್ಗದಿಂದ ಕೆಳಗಡೆ ಬಿದ್ದು ಬಿಡ್ತಾನೆ ಅಜಗರನಾಗಿ. ಸೊ ಹಂಗೆ ಇದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಯಾವ್ದರೆ ನಾವು ಯೋಗ್ಯತಾ ಮೀರಿ ನಾವು ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು ಅಂತಂದ್ರೆ ಅದು ದುಃಖದ ದಾರಿನೇ ಆಗ್ತದ ಅಂತ ಹೇಳಿ. ಸೊ ಅದನ್ನ ಬಿಟ್ಟು ಮತ್ತ ಆದ್ಮೇಲೆ ಒಳ್ಳೆ ಸುಜೀವ ಆದ ಕಡೆಯಿಂದ ಭೀಮಸೇನ್ ದೇವರು ಬರ್ತಾರೆ. ನಾವು ಅದೆಲ್ಲ ಕಥೆ ಗೊತ್ತು ಮಹಾಭಾರತದಲ್ಲಿ. ಅಜಗರನಿಗೆ ಬಂಧಿಸ್ಕೊಂಡು ಹಿಡ್ಕೊಂಡಿರ್ತಾರೆ. ಯಾರು ನಿನ್ನ ಬಂಧನವನ್ನು ಬಿಡಿಸ್ಕೊಂಗಿಲ್ಲ ಅದೇ ತರ ನಿಂತಿರ್ತಾರೋ ಅವರೇ ನಿನ್ ಪುಣ್ಯವನ್ನು ತಗೊಂಡ್ಬಿಡ್ತಾರೆ ಅಂತ ಬ್ರಹ್ಮದೇವರು ಶಾಪ ಕೊಟ್ಟಿರ್ತಾರೆ. ಆ ತರ ಭೀಮಸೇನ್ ದೇವರಿಗೆ ಎಲ್ಲ ಅವನ್ ಪುಣ್ಯ ಹೋಗ್ಬಿಡ್ತದ. ಆದ್ಮೇಲೆ ಈ ಅಜಗರನ
ಧರ್ಮ ಸಂದೇಹ ಎಲ್ಲ ಧರ್ಮರಾಜ ಇದು ಮಾಡ್ಬಿಡ್ತಾನ, ಕೇಳಿ ಉತ್ತರ ಕೊಡ್ತಾನ. ಅದರಿಂದ ಅಜಗರ ಮತ್ತ ಅವನು ಸ್ವರ್ಗಲೋಕಕ್ಕೆ ಹೋಗ್ತಾನೆ ಅಂತ ಹೇಳಿ. ಸೊ ಒಳ್ಳೆ ಸಜೀವ ಆದ ಕಡೆಯಿಂದ ನಾವು ಮಾಡುವಂತ ಅಪರಾಧಗಳನ್ನು ಭಗವಂತ ಸ್ಮರಣೆ ಮಾಡಲ್ಲ. ಅದು ಒಂದು ಸಜ್ಜನರ ಇದು ಅಂತ ಹೇಳಿ ಹೇಳ್ತಾರೆ. ಹೀಗೆ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಕಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದಾತ್ ಪುನಃ ಪುನಃ ಕರ್ಮಣ್ಯಾಸು ಹರಾವ್ಯವ ವಿಷ್ಣೋರ್ ತೃಪ್ತಿಕರಃ ಸದಾ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣಯಾಮೋ ವಾಸುದೇವಂ. ಸಮಸ್ತ ಗುರುವಂತರ್ಗತ ಸಮಸ್ತ ತಾತ್ವಿಕ ದೇವತಾಂತರ್ಗತ ಭಾರತೀಯ ರಮಣುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಯತ್ ಪುಣ್ಯಂ ತದಾಪ್ನೋತು ಗುರೂನ್ ಮಮ. ಹರೇ ಶ್ರೀನಿವಾಸ. Sri Sharanagari can start the